ಕೋಲಾರ ನಗರದ ರಹಮತ್ ನಗರದಲ್ಲಿರುವ ನ್ಯೂ ಜನರೇಷನ್ ಹೈಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು. ಸೈನ್ಸ್ ಹಬ್ 2024ಗೆ ಬಿಇಒ ಕನ್ನಯ್ಯ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡೋದ್ರೊಂದಿಗೆ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರತೆಗೆಯಲು ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸೋದು ಸೂಕ್ತ ಅಂತ ಸಲಹೆ ನೀಡಿದರು. ಸೈನ್ಸ್ ಮತ್ತು ಆರ್ಟ್ಸ್ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಅವರ ಬುದ್ಧಿ ಚುರುಕುಗೊಂಡು ಯೋಚನೆ ಮಾಡುವ ಶಕ್ತಿಯನ್ನ ಮೆದುಳು ವೃದ್ಧಿಸಿಕೊಳ್ಳುತ್ತದೆ. ಆದ್ದರಿಂದ ಪ್ರತಿ ವಿದ್ಯಾರ್ಥಿಯು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂತೆ ಉಪಾಧ್ಯಾಯರು ಪ್ರೇರೇಪಿಸಬೇಕು ಅಂತ ಹೇಳಿದರು. ಬಳಿಕ ಜಿಲ್ಲಾ ವೈದ್ಯಾಧಿಕಾರಿ ಜಗದೀಶ್ ಮಾತನಾಡಿ, ಮಕ್ಕಳು ಕೇವಲ ಓದಿನಲ್ಲಿ ಮಗ್ನರಾಗದೆ ತಮ್ಮ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಉತ್ತಮ ಆಹಾರ ಸೇವನೆ ಮಾಡುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳೋದ್ರೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಶಂಶೀರ್, ಶಾಲೆಯ ಕಾರ್ಯದರ್ಶಿ ಸೈಯದ್ ಜಮೀರ್ ಅಹಮದ್, ಕೆಯುಡಿಎ ಮಾಜಿ ಅಧ್ಯಕ್ಷ ಅಬ್ದುಲ್ ಕಯಾಂ, ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯ ಎಂಜಿ ಗೋಪಾಲರೆಡ್ಡಿ, ಮಿಡಲ್ ಸ್ಕೂಲ್ ಹೆಡ್ ಮೇಡಂ ಶಾಂತಕುಮಾರಿ, ಹಲವಾರು ನಗರಸಭಾ ಸದಸ್ಯರು ಹಾಗೂ ಶಾಲೆಯ ಉಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. खुशी हो रही है कि आज हमारे बच्चों में तालीमी मेयार कितना आगे बढ़ रहा है। बिलखुसूस साइंस के मैदान में जो हमारे बच्चे आगे आ रहे हैं, तो मैं इस मौके पर गनीमत जानते हुए तमाम वालिदैन से यही गुजारिश करूँगा। And water facilities, everything is available in the school, and parents, if they support, will just this surrounding area, we don't want to compete anywhere. This surrounding area, number top school, number one school, we wanted to bring. So thank you. ಮಾಡಿದ್ದಾರೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ. ಸ್ಕೂಲ್ ವಾತಾವರಣ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ. ಮನೆಯಲ್ಲಿ ನಾವೇನು ಪ್ರಿಪೇರ್ ಮಾಡ್ತೀವೋ ಅದೇ ಥರನೇ ಸ್ಕೂಲಲ್ಲೂ ಪ್ರಿಪೇರ್ ಮಾಡ್ತಾರೆ. ಗುಡ್ ಟೀಚರ್ಸ್ ಇದ್ದಾರೆ. ಶಾಂತಕುಮಾರಿ ಮೇಡಮು ಮತ್ತು ಕವಿತಾ ಮೇಡಮು ತುಂಬ ಮದರ್ಸ್ ಥರ ಟ್ರೀಟ್ ಮಾಡಿ ನೋಡ್ಕೊತಾರೆ ಮಕ್ಕಳನ್ನ. ತುಂಬ ಚೆನ್ನಾಗಿ ಸ್ಟಡೀಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು ಈ ಥರ ಸೈನ್ಸ್ ವೆಬ್ ಎಲ್ಲ ತುಂಬ ಚೆನ್ನಾಗಿ. ಮುಖ್ಯ ಶಿಕ್ಷಕರಾಗಿ 4 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಅವಧಿಯಲ್ಲಿ ನಾನು ನೋಡಿದರೆ ಶಾಲೆಯಲ್ಲಿ ಎಲ್ಲ ರೀತಿಯ ಮೂಲ ಸೌಕರ್ಯಗಳಿವೆ. ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಗುಣಾತ್ಮಕ ಹೊಂದಿರತಕ್ಕಂಥ ಮಕ್ಕಳಿದ್ದಾರೆ, ಮತ್ತು ಪೇರೆಂಟ್ಸು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ प्रोग्राम्स भी करे जाता, सॉन्ग्स का भी करे जाता, लेकिन मेन साइंस का करने का ये मकसद क्या होता है कि स्टूडेंट्स के साथ साथ पेरेंट्स भी इंस्पायर होना. हर एक बच्चे के अंदर एक ना एक टैलेंट रहता है. उसे टैलेंट को बाहर लाना तो हमें उनको इंस्पायर कर